ಏನಾಯ್ತು 50,000 ದುಡ್ಡು? ಹಾಂ, ನಾವಿವಾಗ ಅವ್ರಿಗೆ ಕೊಡೋಣ ಅಂತ ನೋಡ್ತಾ ಇದ್ದೀನಿ. 50,000 ಅಲ್ಲಿಕ್ಕಿದ್ದೆ, ಇನ್ನು ಉಳಿದಿರೋದೆಲ್ಲ ಅಕೌಂಟ್ನಾಗ ಐತೆ. 50,000 ಏನಾಯಿತು? ತಂದು ಇಲ್ಲಿಕ್ಕಿದ್ದೆ. ಇವಾಗ ಅವ್ರಿಗೆ ಅತ್ಲ ಬಿಸಾಕ್ಬೋದಾಗಿತ್ತು. ಈ ಅಪ್ಪ ನೋಡಿದ್ರೆ ನನ್ನ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾವನೆ. ಆದರೆ ಇವಾಗ ನಾನು ಬಿಸಾಕನ ಅಂತ ಇದ್ದೆ ಅವ್ರ ದುಡ್ಡ. 50,000 ದುಡ್ಡು ಇತ್ತಲ್ಲ, ಏನಾಯಿತು? ಹಾಂ, ಇಲ್ಲೇ ಇಟ್ಟಿದ್ದೆ ನಾನೇನು ಎಲ್ಲೂ ಇಟ್ಟಿರಲಿಲ್ಲ. ಏನಾಯ್ತಪ್ಪ? ಈಗ ಇವಳನ್ನ ಕರಿಯಮ್ಮ ಅಂಬಳನ್ನ ನಾನು ಇಲ್ಲೇ ಬಿಟ್ಟೋಗಿದ್ದೆ. ಇರಲಿ, ಇಲ್ಲಿ ಮನೆ ತಗ ಜವಾಬ್ದಾರಿಯಿಂದ ನೋಡ್ಕೊಂತಾಳೆ ಅಂತ ಬಂದು ನೋಡ್ತಿದ್ದಂಗೆ ಇಲ್ಲ. ಹೋಗ್ಬೇಕಾರಿದ್ದು ಬಂದು ನೋಡ್ತಿದ್ದಂಗೆ ಇಲ್ಲ ಅಂತ ಅಂದರೆ ಮನೆ ತಗೆ ನೋಡ್ಕೊಂಬಕ್ಕೆ ಬಿಟ್ಟೋಗಿದ್ದು ಇವಳೇನೆ. ಇವಳೇ ಏನೋ ಮಾಡಿ ಅವಳಿಗೆ ಕರಿಯಮ್ಮ. ಇವಳು ತೆಗಿ ಇವಳು ಯಾಕನ ಮನೆಗೆ ಇಕ್ಕೊಂಡಿದೀವ ಅಂತ ಅನಿಸುತ್ತೆ ನನಗಂತೂ. ನೆನೆಸ್ಕೊಬಿಟ್ರಿ ಇಂಥನ್ನೆಲ್ಲ ಯಾಕೆ ಮನೆಗೆ ಇಕ್ಕೊಂಡಿದ್ದು ನಾವು? ಏನಂಬನಪ್ಪ ಅನ್ನಿಸ್ತೈತೆ ನನಗಂತೂ ನಿಜವಾಗ್ಲೂ. ಏನೋ ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಈಗ ಇವಳು ಬಂದು ಇಲ್ಲಿ ಸೇರ್ಕೊಂಡಾಗಿಂದನು ನಮಗಂತೂ ಬೈ ಎಡವಟ್ಟುಗಳೇ ಆಗ್ತಾಯಿದ್ದಾವೆ. ಇವಳು ಯಾಕನ ಬಂದ್ಲ ಏನೋ ಅನ್ನಿಸ್ತೈತಿ. ಗಳಪ್ಪ ಮಾತಾಡಿದ್ರೆ ನಮ್ಮ ಮೋಹಿನಿ ಬೇಜಾರು ಮಾಡ್ಕೊಂತಾಳೆ, ಅವ್ನ ಕರಿಯ ಬೇಜಾರು ಮಾಡ್ಕೊಂಡ್ರೆ ನಮ್ಮ ಮೋಹಿನಿ ಬೇಜಾರು ಮಾಡ್ಕೊಂತಾಳೆ ಅಂತ ಸುಮ್ಮನಿದ್ದೀನಿ ಅಷ್ಟೇನೆ. ಇವಳೇ ಏನೋ ಮಾಡ್ಯಾವಳೆ. ನಾನೇನಿಲ್ಲ, ಹೇಳ್ತೀನಿ ಮೋಹಿನಿಗೆ ಅವಳೇ ತಾಂಡಿರೋದು ಕಣೆ ಅಂತೇಳಿ ಡೈರೆಕ್ಟಾಗಿ ಹೇಳ್ತೀನಿ. ನೋಡೋಣ, ಅವಳ ಬ್ಯಾಗೆಲ್ಲ ನಾನು ಚೆಕ್ ಮಾಡ್ತೀನಿ. ಅವಳ ಬ್ಯಾಗೆಲ್ಲ ಚೆಕ್ ಮಾಡಿ ಏನು ಎಲ್ಲೈತೆ ಏನು ಎತ್ತ ಅಂತ ನೋಡ್ತೀನಿ. ಅದೆಲ್ಲಿ ಕೇಳೋಣ ಏನಂತಾಳೆ ನೋಡ್ತೀನಿ. ಮೊಯ್ನೆ ಏನಮ್ಮ? ಅಲ್ಲ ಕಣಮ್ಮ, 50,000 ದುಡ್ಡು ನಾನು ಅಲ್ಲಿ ಇಟ್ಟಿದ್ದೆ. ಏನಾಯಿತು? ನಾನು ಇವಾಗ ಅತ್ಲಾಗೆ ಕೊಡೋಣ ಅವ್ರಿಗೆ. ನಾನು ನಿಮ್ಮಪ್ಪ ಇಷ್ಟೊತ್ತಿನ ತನಕ ಪರದಾಡಿದ್ವಿ, ಹೋಗಪ್ಪ ಕೆಲ್ಸಕ್ಕೆ ಹೋಗಪ್ಪ, 1 ವರ್ಷ ತನಕ ಏನು ವರ್ಷ ಅಂಬದು ಆಡ್ಕೊಂಬರುತ್ತೆ. ಇಲ್ಲ, ನಾನು ಅದು ಹೆಂಗೆ ಹೋಗೋಣ ಅವ್ರಿಗೆ ಕೆಲಸಕ್ಕೆ? ಕೂಡ 1 ಲಕ್ಷ ಬಿಸಾಕೆ ಅಂತ ಹೇಳಿ ನಿಮ್ಮಪ್ಪ. ಅದಕ್ಕೆ ಅತ್ತಾಗೆ ಕೊಡೋಣ ಅಂತ ನಾನು ನೋಡಿದೆ. ಇವತ್ತೊಂದು 50,000 ಮನೆಯಾಗೆ ಇತ್ತ, ಇನ್ನು ಉಳಿದಿರೋದು ಅಕೌಂಟ್ನಾಗ ಐತೆ. ಬಿಡಿಸ್ಕೊಂಬಂದು ಕೊಡೋಣ ಅಂತೇಳಿ ನಾನು ನೋಡ್ತೀನಿ. 50,000 ಮನೆಯಾಗೆ ಇಕ್ಕಿರೋದು ದುಡ್ಡಿಲ್ಲ. ಏನಾಯ್ತು? ಇಲ್ಲಿ ಆ ಕರಿಯಮ್ಮನ ಬಿಟ್ಟೋಗಿದ್ವಿ ತಾನೆ, ಇಲ್ಲೇ ಇರಮ್ಮ ಮನೆ ತಾಗೆ ಅಂತೇಳಿ ಇಲ್ಲೇ ಬಿಟ್ಟೋಗಿದ್ವಿ ತಾನೆ. ಏನಾಯ್ತು 50,000 ದುಡ್ಡು? 50,000 ದುಡ್ಡೆ ಏನಾಯ್ತ ಕಣಮ್ಮ ಗೊತ್ತಿಲ್ಲ. ಪಾಪ ಅವಕ್ಕ ಹಂಗೆಲ್ಲ ತಾಮಲ್ಲ ಕಣಮ್ಮ. ಅವಕ್ಕ ಹಂಗೆಲ್ಲ ಏನು ಪಾಪ ಹಂಗೆಲ್ಲ ಮುಟ್ಟಕ್ಕೆ ಹೋಗಲ್ಲ. ಅವಕ್ಕನ ಇವಾಗ ಅಂದರೆ ನಾವು ಇವಾಗ ನೋಡಪ್ಪ ಮನೆಯಲ್ಲಿ ಬಂದಿರೋದಕ್ಕೆ ನಮ್ಗೆ ಎಂತ ನಿಷ್ಠೂರ ಒರೆಸಿದ್ರು ಎಂತ ಮಾತಾಡಿದ್ರು ಅಂತ ಬೇಜಾರಾಗಲ್ವೇ? ಅವಕ್ಕ ಏನು ತಾಂಡಿಲ್ಲ ಕಣಮ್ಮ. ಇನ್ಯಾರೇ ತಾಂಡ್ರು? ಇನ್ಯಾರು ತಾಂಡ್ರು? ಮತ್ತೆ ಯಾರು ತಾಂಡಿರಕ್ಕಿಲ್ಲ, ಅವಳೇ ತಾಂಡಿರೋದು ಬೇಕಾದ್ರೆ. ಪಾಪ ಯಾವಕ್ಕ ಹಂಗೆಲ್ಲ ಮುಟ್ಟ ಅಂತದಲ್ಲ, ಹಂಗಂದ್ರೆ ಬೇಜಾರಾಗುತ್ತೆ ಕಣಮ್ಮ. ಹಂಗನ್ಬಿಡು ಸುಮ್ಮನಿರಮ್ಮ. ಪಾಪ ಬೇಜಾರಾಗುತ್ತೆ. ಬೇಜಾರಾದ್ರೂ ಆಗಲಿ 50,000 ದುಡ್ಡು. ಏನು 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 10 ರೂಪಾಯಿ ಅಲ್ಲ. 10 ರೂಪಾಯಿ ಕಳ್ಕೊಂಡ್ರು ನನಗೆ ಹಂಗೇನೆ ಮನಸ್ಸು ತಡೆಯಲ್ಲ ಅಂತದ್ರಾಗ 50,000 ದುಡ್ಡು ಮೊನ್ನೆ ನಾನು ಬಿಡಿಸ್ಕೊಂಬಂದು ಮನೆಯಾಗಂಗಿರಲಿ ಅಂತೇಳಿ ಮನೆ ಖರ್ಚಿಗಂತ ಇಕ್ಕೊಂಡಿದ್ದೆ. ಅದ್ರಾಗೆ ನಾನು ಒಂದು 500 ರೂಪಾಯಿನೂ ತಗೊಂಡಿರ್ಲಿಲ್ಲ ಗೊತ್ತೇ. 50,000 ಕರೆಕ್ಟಾಗಿ ಬ್ಯಾಂಕ್ನ ಬಿಡಿಸ್ಕೊಂಬಂದಿರೋದು ಏನೈತೆ ಅದು ನನಗೆ ಇಕ್ಕಿದ್ದೆ. ಅವಳೇ ತಾಂಡಿರೋದು ಕಣೆ, ಇನ್ಯಾರೂ ತಾಂಡಿಲ್ಲ. ಮತ್ತು ಮನೆ ತಾಗೆ ನಾನು ಗಾಳೆ ಇಲ್ಲಿಂದ ಹೋಗ್ಬೇಕಾದ್ರೆ ಇತ್ತು, ನಾನು ನೋಡ್ಕೊಂಡು ಹೋಗಿದ್ದೀನಿ. ಆಮೇಲೆ ನಾನು ಬರ್ಬೇಕಾದ್ರೆ ಇಲ್ಲ ಅಂತಂದ್ರೆ, ನಾನು ಬಂದು ನೋಡಿದ ತಕ್ಷಣ ಇಲ್ಲ ಅಂತಂದರೆ ಏನಾಯಿತು? ಯಾರು ತಗೊಂಡ್ರು? ನನಗೆ ಇವಾಗ ಅದು ಬೇಕಾಗಿರೋದು. ಯಾರು ತಗೊಂಡ್ರು? ನಮ್ಮ ಮನೆಯಲ್ಲಾರು ಬಿಟ್ಟರೆ ನಮ್ಮ ಮನೆಯಕ್ಕೆ ಇನ್ಯಾರು ಬರ್ತಾರೆ? ಯಾರು ಬರಲ್ಲ. ನಾನು ಹೇಳ್ತೀನಿ ಕೇಳು, ಇವಳೇ ತಗೊಂಡಿರೋದು. ಏನು ಮೈನಿ ಏನಾಯಿತು? ಕರಿಯಮ್ಮ, ನಾವು ಜವಾಬ್ದಾರಿಯಿಂದ ನಾನು ನೋಡ್ಕೆ ಅಂತೇಳಿ ಮನೆ ತಂದು ನೀನು ಬಿಟ್ಟು ಹೋಗಿದ್ವಲ್ಲ, ನೀನು ಏನು ಮಾಡಿದೆ? 50,000 ದುಡ್ಡಿತ್ತು ಮನೆಯಾಗೆ, ಅದೇನಾಯಿತು ಅಂತ ಗೊತ್ತಿಲ್ಲ. ಏನಾಯಿತು? 50,000 ದುಡ್ಡು ಏನಾಯಿತು? 50,000 ದುಡ್ಡು ಇದೇನಕ್ಕ ಇದು ಹಿಂಗೆ ಹೇಳ್ತಾ ಇದೆಯಾ? 50,000 ದುಡ್ಡು ನಾನು ಇಲ್ಲೇ ಇದ್ನಪ್ಪ, ಹೊರಗೆ ಸುಮ್ಮನೆ ಹಿಂಗೆ ಮಲ್ಕೊಂಡಿದ್ದೆ. ನಾನು ಒಳಕ್ಕೆ ಬರಲಿಲ್ಲ, ನಿಜವಾಗ್ಲೂ ನಾನು ಬರಲಿಲ್ಲ ಕಣಕ್ಕ. ಒಳಕ್ಕೆ ಬಂದಿಲ್ಲ ನಾನು. ನೀವು ಹೋದ್ರೆ ಹೊರಗೆ ಸುಮ್ಮನೆ ಹಂಗೆ ಉಳ್ಕೊಂಡಿದ್ದೆ. ಚೆನ್ನಾಗಿ ತಣ್ಣಗೆ ಗಾಳಿ ಬೀಸದ, ಹಂಗೆ ಮನಿಕೆಂಡೆ, ಏನು ಬೀಸ್ತಿರ್ಲಿಲ್ಲ ಏನಿರಲಿಲ್ಲ ಅಂತ ಹೇಳಿ ಅಲ್ಲೇ ಹೊರಗೆ ಮನಿಕೆಂಡೆ. ನಾನು ಒಳಕ್ಕೆ ಬರಲಿಲ್ಲ, ನನ್ನ ನಡೆಗೂ ನಾನು ಒಳಕ್ಕೆ ಬರಲಿಲ್ಲ ಕಣ. ಯಾಕ? ಅದೇ ಅಮ್ಮ ಏನು ಬಿಡಿಸ್ಕೊಂಬಂದಿತ್ತಂತೆ, ಅದಕ್ಕೆ ಯಾರೋ ತಾಂಡವ್ರೆ ಅಂತ ಹೇಳ್ತಾ ಐತೆ. ಯಾರು ತಾಂಡವ್ರ? ನಾನಂತೂ ತಗೊಂಡಿಲ್ಲ. ಆಮೇಲೆ ನನ್ನ ತಪ್ಪಾಗಿ ತಿಳ್ಕೊಬೇಡ. ಮನೆಯಕ್ಕೆ ಇನ್ಯಾರೂ ಬರಲ್ಲ ಕಣೆ ಕರಿಯಮ್ಮ, ಇನ್ಯಾರೂ ಬರಲ್ಲ. ನೀನು ಬಿಟ್ಟರೆ, ನೀನಿದೆ ಇರೋದು ಬಿಟ್ಟರೆ ಇನ್ಯಾರು ಬೇರೆ ಯಾರು ಬರ್ತಾರೆ ಹೇಳು? ನಮ್ಮ ಮನ್ಗೊಳಕ್ಕೆ ಯಾರೂ ಬರಲ್ಲ. ಅಲ್ಲ ಬರಲ್ಲ ನಿಜ. ನಾನು ತಗೊಂಡಿಲ್ಲ ಯಪ್ಪ, ನನ್ನ ಮೇಲೆ ಇಂಥ ನಷ್ಟರ ಮಾತ್ರ ಓರಿಸ್ಬೇಡಿ. ನಾನು ತಗೊಂಡಿಲ್ಲ, ಬೇಜಾರಾದ್ರೂ ಪರವಾಗಿಲ್ಲ. ನೀನೇ ತಾಂಡಿರೋದು ಸುಮ್ಮನೆ ಕೊಡು. ಈಗ ತಾಂಡಿದ್ರೆ, ಈಗ ಹಿಂಗೆ ತಾಂಡಿದ್ದೆ ಕಣಕ್ಕ ಅಂತ ಹೇಳ್ಬೇಕಾದ್ರೆ ಕೊಡು, ಅದಕ್ಕೆ ಒಪ್ಕೊಂತೀನಿ. ನೀನು ಬೇಕಾದ್ರೆ ನೀನು ತಾಂಡಿರೋದು ಒಪ್ಕೊಂಡು ಹಿಂಗೆ ತಾಂಡಿದ್ದೆ ಕಣ ಯಾಕ ಗಿಡ ಮಕ್ಕಯ್ಯ, ಏನೋ ನನಗೆ ಬೇಕು ಅಂತ ತಾಂಡಿದ್ದೆ, ತಪ್ಪಾಯಿತು ಅಂತ ಬೇಕಾದ್ರೆ ಕೊಡು, ನಾನು ಇನ್ನೂ ಕ್ಷಮಿಸ್ತೀನಿ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ನಾನೇನಿಲ್ಲ ಮುಚ್ಚ ಮರೆ ಇಕ್ಕೆಮ್ಮಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ನೀನೇ ತಾಂಡಿರೋದು ಕರಿಯಮ್ಮ, ನನಗೆ ದುಡ್ಡ ಕೊಟ್ಟುಬಿಡು ಅಷ್ಟೇನೆ. 50,000 ತೀರ 500 ರೂಪಾಯಿ ಹಿಡ್ಕ ಕೊಡು. 50,000 ದುಡ್ಡು, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, ನೀನೇ ತಾಂಡಿರೋದು. ಅಪ್ಪ
ದೇವ್ರೆ ಗಿಡಮ್ಮಕ್ಕ ನಾನು ನಾಳೆಗೂ ನಾನು ತಾಂಡಿಲ್ಲ ಕಣೋ. ನೀನು ಏನು ಬೇಕಾದ್ರೆ ಹೇಳನ್ನು ಹೇಳ್ತೀನಿ. ನಿಜ ನಾನು ತಾಂಡಿಲ್ಲ, ಪ್ರಾಮಿಸ್ ತಾಂಡಿಲ್ಲ. ನಾನು ನೀವು ಹೋದಾಗಿಂದ ನಾನು ಒಳಕ್ಕೆ ಬಂದಿಲ್ಲ, ವಾರಾಗೆ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತೊಂದು 5 ನಿಮಿಷ ಹಿಂಗೆ ನಿದ್ದೆ ಬಂತು, ಹಿಂಗೆ ಮಲ್ಕೊಂಡಿದ್ದೆ ಅಷ್ಟು ಬಿಟ್ಟರೆ ನಾನು ಇಲ್ಲೋಡು. ನಾನು ಮುಟ್ಟೆ ಇಲ್ಲ, ನನ್ನ ನಾಳೆಗೂ ನಾನು ಮುಟ್ಟಿಲ್ಲ. ನನ್ನ ಹತ್ರ ಅಂಥ ಬುದ್ಧಿ ಇಲ್ಲ ಗಿಡಮ್ಮಕ್ಕ. ಸುಮ್ಮನೆ ಕಮ್ಮರ್ಗೆಲ್ಲ ಸದ್ರ ಆಗಬಾರ್ದಿಲ್ಲಿ. ಬೇಡ ಹಂಗೆಲ್ಲ ನೀವು ಇಷ್ಟರ ಒರೆಸ್ಬೇಡಿ ನನ್ನ ಮೇಲೆ. ನೋಡಿ ನೀವೆಲ್ಲಾದರೂ ಮರೆತು ಎಲ್ಲಾದರೂ ಇಟ್ಟಿರ್ತೀರಾ ನೋಡಿ. ಒಂದೊಂದು ಸತಿ ಹಂಗೇನೆ ಬೇರೆ ಜಾಗದಕ್ಕೆಲ್ಲಾದರೂ ಇಟ್ಟಿರ್ತೀವಿ, ಮರವು ಅನ್ನೋದಿರುತ್ತೆ, ಮರ್ತು ಬಿಟ್ಟಿರ್ತೀವಿ. ನಾನಂತೂ ಖಂಡಿತ ತಾಂಡಿಲ್ಲ. ನನ್ನ ಹತ್ರ ನಿಮಗೆ ಹಂಗೆ ಮಾಡಬೇಕು ಅನ್ನೋಂಥ ಬುದ್ಧಿ ಇಲ್ಲ ನನಗಿಲ್ಲೋಡು. ನನ್ನ ಮೇಲೆ ನನಗೆ ಯಾರು ಸಿಟ್ಟು ಮಾಡಿಕೊಂಡು ನನ್ನ ಮೇಲೆ ಇಲ್ಲೋದೆಲ್ಲ ಮಾತಾಡ್ತಾರೆ ಅಂಥವ್ರ ಮೇಲೆ ನಾನು ಸಿಟ್ಟು ಮಾಡ್ಕೊತೀನಿ ಹೊರತು ನಿಮ್ಮಂಥವ್ರ ಮೇಲೆ ನನಗೆ ಒಳ್ಳೇದು ಮಾಡಿರೋ ಅಂಥವ್ರಿಗೆ, ನನ್ನ ತಮ್ಮನಿಗೆ ಒಳ್ಳೇದು ಮಾಡಿರೋ ಅಂಥವ್ರಿಗೆ ನಾನು ಹಿಂಗೆ ಮಾಡಲ ಖಂಡಿತ ಇಲ್ಲ. ಇಲ್ಲ ಗಿಡಮ್ಮಕ್ಕ, ನಾನು ಹಂಗೆ ಮಾಡಿಲ್ಲ. ಅಮ್ಮ ನೋಡಮ್ಮ, ಮರ್ತು ಎಲ್ಲಾದರೂ ಇಟ್ಟಿರ್ತೀಯ ಒಂದ್ಸತಿ ಒಬ್ಸರ್ವ್ ಮಾಡೋವು. ಹೋಗೆಲ್ಲ ಹುಡ್ಕನ ಬೀರುಲ್ಲಾಗಲಿ ಈಗ ಎಲ್ಲಾನು ಇನ್ನೊಂತ ಹುಡ್ಕನ ಹೋಗು. ನೀನು ಎಲ್ಲ ಇಟ್ಟು ಮರ್ತಿರ್ತೀಯಮ್ಮ. ಸುಮ್ಮನೆ ಈಗ ನಾವು ಒಂದೊಂದ್ಸತಿ ಹಂಗೇನೆ ಯಾವುದೋ ಒಂದು ಸಿಟ್ಟಾಗೆ ಮರ್ತು ಬಿಟ್ಟಿರ್ತೀವಿ. ಈಗ ನೀನು ಹೋಗ್ಬೇಕಾದ್ರೆ ಎಲ್ಲಾದರೂ ಬೇರೆ ಕಡೆಗೆ ಇಟ್ಟೋ ಏನೋ ನೋಡ್ಬೇಕಾಗಿತ್ತು ಒಂದ್ಸತಿ. ಸೊ ನಾನೆಲ್ಲ ನೋಡಿದ್ದಾಯ್ತು, ಎಲ್ಲ ನೋಡಿದೆ ಕಣಮ್ಮ, ಎಲ್ಲ ನೋಡಿದೆ. ನಾನು ಇನ್ನೆಲ್ಲೂ ಇಕ್ಕಲ್ಲ ನನ್ನ ದುಡ್ಡು. ಅದು ಆ ಜಾಗದಾಗ ಬಿಟ್ರೆ ನಾನು ಎಲ್ಲೂ ಇಕ್ಕಲ್ಲ, ಅದೇ ಜಾಗದಾಗೆ ಇಕ್ಕೋದು ನನ್ನ ದುಡ್ಡು. ನಾನು ಇನ್ನೆಲ್ಲಿಗೆ ಇಕ್ಕನ ಹೇಳು, ನಾನು ಎಲ್ಲೂ ಇಕ್ಕಲ್ಲ. ಇವತ್ತೇ ಅಂತಲ್ಲ, ನಾನು ಯಾವತ್ತಿಂದಲೂ ನಾನು ಆ ಜಾಗ ಬಿಟ್ಟರೆ ಬೀರ್ನೊಳಗೆ ಸಣ್ಣ ಲಾಕ್ ಇರುತ್ತೆ, ಲಾಕ್ ನಾಕ್ಬಿಟ್ರೆ ನಾನು ಎಲ್ಲೂ ಇಕ್ಕಲ್ಲ. ನೇಮ್ ಬೀಗ ಅಲ್ಲೇ ಇಕ್ಕೋಗಿದ್ದೆ, ಬೀರಿನ ಬೀಗ ಹೊರಗಡೆದೇನು ಹಾಕಿರಲಿಲ್ಲ, ಒಳಗಡೆದೊಂದು ಹಾಕಿದ್ದೆ, ಅಲ್ಲೇ ಇಟ್ಟಿದ್ದೆ. ಅದು ನೋಡಿದೆ, ಈಗ ಹೋಗಿ ಅಲ್ಲಿ ಇಲ್ಲ. ಏನಾಯ್ತು ಅಂತಲೇ ಗೊತ್ತಿಲ್ಲ. ಮತ್ತು ಇನ್ಯಾರು ಬರ್ತಾರಮ್ಮ ನಮ್ಮ ಮನೆಗೆ? ಯಾರೂ ಬರಲ್ಲ ಮನೆಯಕ್ಕೆ. ಸರಿ ನೋಡು, ನಾನು ನೋಡ್ತೀನಿ. ಸಿಗಲಿಲ್ಲ ಅಂತಂದರೆ ನೀನೇ ಕ್ರಿಯಮ್ಮ ತಗೊಂಡಿರೋದು, ಬೇರೆ ಯಾರು ಅಲ್ಲ. ನಾನು ಡೈರೆಕ್ಟಾಗಿ ಹೇಳು ಅಂದ್ರೆ ಹೇಳ್ತೀನಿ. ಇವಕ್ಕ ಏನು ಹಿಂಗೆ ಹೇಳುತ್ತೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನೀನು ನಾನು ಬೈಕೊಂಡ್ರು ಪರವಾಗಿಲ್ಲ. ಮೋಹಿನಿ ನಾನು ತಗೊಂಡಿಲ್ಲ ಮೋಹಿನಿ. ಕ್ರಿಯಮ್ಮಕ್ಕ ಬೇಜಾರಾಗ್ಬಿಡಿ, ನಮ್ಮಮ್ಮ ಹಂಗೇನೆ. ಯಾಕೆ ಗೊತ್ತಾ, ಇವಾಗ ಅವ್ರು 1 ಲಕ್ಷ ದುಡ್ಡು ಕೊಡಬೇಕು ಅಂತೇಳಿ ಅಲ್ಲಿ ಬೇರೆ ಮಾತುಕತೆ ಆಗೈತಲ್ಲ, ಕೊಡ್ಬೇಕಲ್ಲ ಅಂತ ಟೆನ್ಷನ್ ಮಾಡ್ಕೊಬಿಟ್ಟೈತಿ. ಎಲ್ಲಾದರೂ ಇಕ್ಕಿರುತ್ತೆ ಹಂಗೇನೆ. ಅದು ಒಂದೊಂದ್ಸತಿ ನನ್ನ ಮೇಲೆ ಆಗಲಿ, ನಮ್ಮ ಮನೆಯಾಗಿದ್ದಾಗ ಮೊಯ್ನಿ ನಾನು ಅಲ್ಲ 500 ರೂಪಾಯಿ 1000 ರೂಪಾಯಿ ದುಡ್ಡು ಇಟ್ಟಿದ್ದೆ ಏನಾಯಿತು ಅಂತ ಬಂದು ಬೈಕ್ ಬಂದಂಗೆ ಮಾತಾಡೋದು. ಆಮೇಲೆ ಬಿಡು ಸಿಕ್ತು ಅಲ್ಲಿತ್ತು ಅಂತೈತೆ. ಹಂಗೇನೆ ಇವಾಗ ತಡಿ ಹುಡುಕುತ್ತಾ ಹೋಗ್ಬಿಟ್ಟು ಸಿಕ್ಕಿದಾಗ ಬಿಡೆ ಕರಿಯಮ್ಮ ಸಿಕ್ತು, ನಾನೇನ ಸಿಟ್ಟನ್ನ ಮಾತಾಡ್ದೆ ಅಂತೈತಿ. ಸುಮ್ಕಿರು. ನಮ್ಮಮ್ಮ ಎಲ್ಲನ ಮರ್ತು ಎಲ್ಲನ ಇಕ್ಕಿರುತ್ತೆ. ಅದಕ್ಕೇನೆ ಸುಮ್ಮನಿರು, ಏನು ತಲೆ ಕೇಳಿಸ್ಕೊಬೇಡಿ. ಅಲ್ಲ ಬೇಜಾರಾದಂಗೆ ಆಗುತ್ತೆ. ಈಗ ಅಲ್ಲಿ ಯಾರನ್ನ ಹೊರಗೆ ಗೊತ್ತಾದರೆ ನೋಡಪ್ಪ ಇವಳೇನಪ್ಪ ಹಿಂಗೆ ಮಾಡಿದ್ಲು ಅಂತ ನನಗೆ ಇಂಥವ್ನು ಇಷ್ಟರ ಹೊತ್ಕೊಂಡಂಗೆ ಆಗುತ್ತೆ. ಅದಕ್ಕಾಗಿ ನನಗೊಂಥರ ಬೇಜಾರಾದಂಗೆ ಆಯಿತು. ಏನಪ್ಪ ಇದು ಇಂಥದ್ದು, ನಾವು ಎಷ್ಟೇ ಚೆನ್ನಾಗಿರ್ಬೇಕು ಅಂತ ಇದು ಮಾಡ್ದೆ ಇರೋದ್ರೂ ನೋಡಪ್ಪ ಏನಪ್ಪ ಇದು ಹಿಂಗೆ ಅಮ್ಮಂಗೆ ಆಯಿತು. ತುಂಬ ಬೇಜಾರಾಯ್ತು. ನಿಮ್ಮ ಅಮ್ಮ ಹೆಂಗೆ ಕೇಳೋದಕ್ಕೆ ನೀನು ತಾಂಡಿದ್ಯಾ ಕೊಡು ಅಂತ. ಎಲ್ಲ ಇಟ್ಟೈತೆ, ನಾನು ತಾಂಡಿಲ್ಲಮ್ಮ, ನಾನು ನೋಡೇ ಇಲ್ಲ, ನನಗೆ ದುಡ್ಡು ಐತಿ ಎಂಬುದು ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ. ನಾನು ಯಾವ ದೇವ್ರ ಮೇಲೆ ಬೇಕಾದ್ರೆ ಹಣೆ ಮಾಡು ಅಂದ್ರೆ ಬೇಕಾದ್ರೆ ಮಾಡ್ತೀನಿ. ಬಿಡತ್ಲಾಗೆ ಇನ್ನು ಸ್ವಲ್ಪ ತಡಿ, ಸಿಗುತ್ತೆ. ಇವಾಗ ಹುಡ್ಕಕ್ಕೆ ಹೋಗೈತಾ, ನಾನು ಹುಡುಕ್ತೀನಿ. ಹೋಗ್ಬಿಟ್ಟು ಎಲ್ಲಾದ್ರೂ ಸೀರೆಗೆಲ್ಲಾದ್ರೂ ಇಕ್ಕಿರುತ್ತೆ. ಅಮ್ಮ ಹಿಂಗೆ ಒಂದೊಂದ್ಸತಿ ಮರುವು ಆದರೆ ನಾನು ಕರೆಕ್ಟಾಗಿ ಇಕ್ಕಿದ್ದೆ ಅಂತೈತಿ. ಆವತ್ತು ಹಂಗೆ ಒಂದು 5,000 ಐತಾ ದುಡ್ಡು ತಗೊಂಡೋಗಿ ಅಲ್ಲೆಲ್ಲ ಸೀರೆ ಹಿಡಿಕೆ ಇಕ್ಕೈತೆ. ಮತ್ತೆ ನಾನು ಇಲ್ಲೇ ಇಕ್ಕಿದ್ದೆ ಅಂತೈತಿ. ನಾನು ಸರಿಯಾಗಿ ಬೈದಿದ್ದೆ ನೋಡು. ಹಂಗೆ ಇವಾಗ ಏನಾದ್ರು ಸಿಗ್ಲಿ ಅಮ್ಮಗೆ ಸರಿಯಾಗಿ ಬೈತೀನಿ. ಸುಮ್ಮನೆ ಇರ್ಕರೆ ಮಕ್ಕ, ನೀನು ಬೇಜಾರಾಗ್ಬೇಡ ಸುಮ್ಮನಿರು. ಬೇಜಾರು ಮಾಡ್ಕೊಂಡ್ರೆ ಬೇಜಾರಾಗುತ್ತೆ, ಬೇಜಾರು ಮಾಡ್ಕೊಬೇಡ ಸುಮ್ಮನಿರು. ನೋಡಿದ್ರಲ್ಲ ವೀಕ್ಷಕರೇ, ಎಂತ ನಿಷ್ಠುರ ಗಿಡ್ಡಮ್ಮಕ್ಕ ಬಂದು 50,000 ಇಲ್ಲ ನಮ್ಮ ಮನೆಗೆ, ನೀನೇ ತಗೊಂಡಿದ್ಯಾ ಕೊಡು ಅಂತೇಳಿ ನನಗೆ ಕೇಳ್ತಾ ಇದ್ದೆ ಡೈರೆಕ್ಟಾಗಿ. ನಾನು ತಗೊಂಡಿಲ್ಲಪ್ಪ, ನಿಜ ನಾನು ತಗೊಂಡಿಲ್ಲ. ನೋಡ್ತಾ ಇದ್ದೀನಿ, ನಾನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.